ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಅಬಿರಲ್ ಭಗತಿ ಮಾಗಿ ಬರೆ ಗೀಧ್ ಗಯವು ಹರಿಧಾಮ ತೇಹಿ ಕಿ ಕ್ರಿಯಾ ಜಥೋಚಿತ್ ನಿಜ ಕರ कीन्ही राम कोमल चित अति दीन दयाला कारण बिनु रघुनाथ कृपाला गीध अधम खग आमिष भोगी गति दीन्ही जो जाचत जोगी सुनहु उमाते लोग अभागी हरि तजी होही विषय अनुरागी पुनि सीतहि खोजत द्वौ भाई चले बिलोकत बन बहुताई संकुल लता बिटप घन कानन बहु खग मृग तह गज पंचानन आवत पंथ कबंध निपाता तेहि सब कही साप कई बाता दुर्बासा मोही दीन ही सापा प्रभु पद पेखी मिठा सो पापा सुनु गंधर्व कहूँ मैं तोही ಮೋಹಿ ನ ಸೋಹಾಯಿ ಬ್ರಹ್ಮಕುಲ ದ್ರೋಹಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಜಟಾಯು ರಾಮನ ಸ್ತುತಿ ಮಾಡ್ತಾನೆ. ಆಮೇಲೆ ಅಖಂಡ ಭಕ್ತಿಯ ವರವನ್ನು ಪಡ್ಕೊಂಡು ಗೃಧ್ರರಾಜನಾದಂತಹ ಜಟಾಯು ಶ್ರೀಹರಿಯ ಧಾಮವನ್ನು ಸೇರ್ಕೊಳ್ತಾನೆ. ಶ್ರೀರಾಮ ಆತನ ಉತ್ತರ ಕ್ರಿಯಾದಿಗಳನ್ನೆಲ್ಲ ಸ್ವಹಸ್ತದಿಂದ ಮಾಡ್ತಾನೆ. ಅವನು ಎಷ್ಟು ಪುಣ್ಯವಂತ ನೋಡಿ. ಭಗವಂತನೇ ಅವನ ಉತ್ತರ ಕ್ರಿಯಾ ಕರ್ಮಗಳನ್ನೆಲ್ಲ ಮಾಡ್ತಾನೆ. ಶ್ರೀರಾಮಚಂದ್ರ ಪ್ರಭು ಅತ್ಯಂತ ಕೋಮಲ ಹೃದಯ ಇರುವಂಥವನು, ದೀನ ದಯಾಳು, ಕಾರಣ ಇಲ್ಲದೇನೆ ಕೃಪೆ ಮಾಡುವಂಥವನು. ಈಗ ನಮಗೆ ಈ ಒಂದು ರಾಮಚರಿತ ಮಾನಸ ಕೇಳುವಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದಾನೆ. ಅದು ತುಳಸಿದಾಸರು ಬರೆದಿರೋದು ಅಂತಂದರೆ ನಮ್ಮ ಮೇಲೆ ಅವನು ನಿಷ್ಕಾರಣವಾದಂತಹ ಕರುಣೆಯನ್ನು ತೋರಿಸಿದ್ದಾನೆ ಅಂತಲೇ ತಿಳ್ಕೊಬೋದು. ಈಗ ನಮ್ಮ ಜೀವನವನ್ನು ನಾವು ನಮ್ಮ ಬಾಲ್ಯದಿಂದ ತಗೊಂಡು ನೋಡಿದಾಗ ನಾವು ಏನೂ ಮಾಡಿಲ್ಲ, ಆದರೂ ಕೂಡ ನಮಗೆ ಇಂಥ ಒಂದು ಆಪರ್ಚುನಿಟಿ, ಈ ಒಂದು ಧರ್ಮಗ್ರಂಥವನ್ನು ಕೇಳುವಂಥ ಒಂದು ಅವಕಾಶವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತಂದರೆ ನಾವು ನಿಜವಾಗ್ಲೂ ಅವನಿಗೆ ಚಿರಋಣಿಯಾಗಿರಬೇಕು, ಕೃತಜ್ಞರಾಗಿರಬೇಕು. ಈಗ ಪಕ್ಷಿಗಳಲ್ಲೆಲ್ಲ ಅಧಮವಾಗಿರುವಂತಹ, ಅದರಲ್ಲೂ ಕೂಡ ಮಾಂಸಾಹಾರಿಯಾದಂತಹ ಗೃಧ್ರಕ್ಕೂ ಕೂಡ ಯೋಗಿಗಳು ಯಾವಾಗಲೂ ಬಯಸ್ತಾ ಇರ್ತಾರಲ್ಲ, ಅಂಥ ದುರ್ಲಭವಾದ ಗತಿಯನ್ನು ಶ್ರೀರಾಮ ಕರುಣಿಸ್ತಾನೆ ನೋಡಿ. ಯೋಗಿಗಳು ಜಪ ತಪ ಮತ್ತು ಏನೇನೋ ಸಾಧನೆಗಳನ್ನೆಲ್ಲ ಮಾಡ್ತಾರೆ, ಮತ್ತು ಅವರು ಅನ್ನ ಆಹಾರಗಳನ್ನೇ ಬಿಟ್ಟುಬಿಟ್ಟಿರ್ತಾರೆ. ಅದರಲ್ಲೂ ಕೂಡ ಸಾತ್ವಿಕವಾದ ಆಹಾರಗಳನ್ನು, ಹಣ್ಣು ಗೆಡ್ಡೆ ಗೆಣಸು ಇಂಥದನ್ನು ತಿಂದ್ಕೊಂಡು ಅವರು ವೈರಾಗಿಗಳ ಹಾಗೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಅಂಥವ್ರಿಗೆ ಏನು ಗತಿ ಸಿಗುತ್ತೋ ಅದು ಮಾಂಸಾಹಾರಿ, ಅದರಲ್ಲೂ ಕೂಡ ತುಂಬ ಅಧಮ ಜಾತಿಯಲ್ಲಿ ಹುಟ್ಟಿದಂಥ ಪಕ್ಷಿಯಾಗಿ ಹುಟ್ಟಿದಂಥ ಆ ಗೃತ್ರಕ್ಕೂ ಕೂಡ ಅಂಥ ದುರ್ಲಭವಾದಂತಹ ಗತಿಯನ್ನು ಭಗವಂತ ಕೊಡ್ತಾನೆ. ಅಂದರೆ ಯೋಗಿಗಳು ಅಷ್ಟೆಲ್ಲ ಸಾಧನೆ ಮಾಡಿದ್ರೂ ಕೂಡ ಕೆಲವರಿಗೆ ಸಿಕ್ಕಿರೋದಿಲ್ಲ ಆ ಒಂದು ಗತಿ. ಆದರೆ ಭಗವಂತ ಶ್ರೀರಾಮ ಆ ಒಂದು ಗೃಧ್ರಕ್ಕೆ ಈ ಗತಿಯನ್ನು ಕರುಣಿಸ್ತಾನೆ. ಇಲ್ಲಿ ಶಿವ ಹೇಳ್ತಾನೆ, ಪಾರ್ವತಿ ಕೇಳು, ಭಗವಂತನನ್ನು ಬಿಟ್ಟು ನಿರಂತರವಾಗಿ ವಿಷಯ ಭೋಗಗಳನ್ನು ಬಯಸ್ತಾ ಇರ್ತಾರಲ್ಲ, ಅವರು ನಿಜಕ್ಕೂ ಕೂಡ ನಿರ್ಭಾಗ್ಯರು. ಅಂದರೆ ಭಗವಂತನ ವಿಷಯ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸರಿ, ಎಷ್ಟು ಹೊತ್ತು ಕೇಳಿದ್ರು ನಮಗೆ ಬೇಜಾರಂತಲೇ ಅನಿಸೋದಿಲ್ಲ. ರಿಪೀಟೆಡ್ ಆಗಬೇಕಾದ್ರೂ ಕೇಳ್ತಾ ಇರ್ತೀವಿ, ಅಷ್ಟು ಇಷ್ಟ ಆಗುತ್ತೆ. ಭಗವಂತನ ವಿಚಾರ ಅಂತಂದ್ರೇ ನಮ್ಮ ಮನಸ್ಸಿಗೆ ಮುದ ಕೊಡುವಂಥದ್ದು. ಆದರೆ ಯಾರಿಗೆ ಐಹಿಕ ಪ್ರಪಂಚದಲ್ಲಿ ಆಸಕ್ತಿ ಇರುತ್ತೋ ಅಂಥವ್ರು ಮಾತ್ರ ಕೇಳೋದಕ್ಕೆ ಸಿದ್ಧರಿರೋದಿಲ್ಲ. ಅವ್ರಿಗೇನು ಅಂತಂದರೆ ಐಹಿಕ ವಿಷಯಗಳಿಷ್ಟ, ಅವರಿಗೆ ಐಹಿಕದಲ್ಲಿ ಭೋಗಿಸೋದು ಅಂತಂದರೆ ಇಷ್ಟ. ಅವರು ಭಗವಂತನನ್ನು ಯಾವತ್ತೂ ಇಷ್ಟಪಡೋದಿಲ್ಲ, ಮತ್ತು ಭಗವಂತನ ವಿಷಯ ಕೇಳೋದಕ್ಕೂ ಕೂಡ ಅವರಿಗೆ ಸಿಗೋದಿಲ್ಲ. ಯಾಕೆ ಅಂತಂದರೆ ಅವರು ನಿರ್ಭಾಗ್ಯರು. ಮತ್ತು ಸೋದರರಿಬ್ಬರೂ ಕೂಡ ಸೀತೆಯನ್ನು ಹುಡುಕ್ತಾ ಮುಂದೆ ಹೋಗ್ತಾರೆ. ಅವರು ದಟ್ಟವಾದಂತಹ ಆ ಒಂದು ಕಾಡಲ್ಲಿ ಜಾನಕಿಯನ್ನು ಹುಡುಕ್ತಾ ಇದ್ದಾರೆ. ಅದು ವೃಕ್ಷ ಮತ್ತು ಲತೆಗಳಿಂದ ಕೂಡಿರುವಂಥ ತುಂಬ ಘನವಾದಂತಹ ಕಾಡು. ಅದರಲ್ಲಿ ಅನೇಕ ಖಗ ಮೃಗಗಳು, ಅಂದರೆ ಕರಡಿ, ಎಲ್ಲ ರೀತಿಯ ಪ್ರಾಣಿಗಳು ಇರುತ್ತೆ. ಆನೆ ಸಿಂಹಗಳು ಕೂಡ ಸಂಚಾರ ಮಾಡ್ತಾ ಇದ್ವು. ಮಾರ್ಗ ಮಧ್ಯದಲ್ಲಿ ಅವರಿಗೆ ಎದಿರಾದಂತಹ
ಕಬಂಧ ಅನ್ನುವಂಥ ರಾಕ್ಷಸನನ್ನ ಶ್ರೀರಾಮ ಸಂಹಾರ ಮಾಡ್ತಾನೆ. ಅವನು ಪ್ರಾಣ ಬಿಡೋ ಮೊದಲು ತನ್ನ ಶಾಪ ವೃತ್ತಾಂತವನ್ನ ಶ್ರೀರಾಮನಲ್ಲಿ ಹೇಳ್ಕೊಳ್ತಾನೆ. ಅಂದರೆ ನಾನು ಯಾಕಿಲ್ಲಿ ಈ ರೀತಿ ರಾಕ್ಷಸನ ಒಂದು ಯೋನಿಯಲ್ಲಿದ್ದೀನಿ ಅಂದರೆ ರಾಮ ಅವನಿಗೆ ಮುಕ್ತಿ ಕೊಡೋದಕ್ಕೋಸ್ಕರನೇ ಬಂದಿದ್ನೋ ಏನೋ ಅನ್ನೋ ರೀತಿ ಇದೆ. ಅವನು ಎದುರಾದಾಗ ಅವನನ್ನು ಕೊಲ್ತಾನಲ್ಲ, ಅವನ ಪ್ರಾಣ ಬಿಡೋಕ್ಕೆ ಮುಂಚೆ ನಾನು ಹೇಗೆ ಈ ರಾಕ್ಷಸ ಜನ್ಮವನ್ನು ತಗೊಂಡೆ ಅನ್ನೋದನ್ನು ಹೇಳ್ತಾನೆ. ಪ್ರಭು, ಹಿಂದೆ ನಾನು ಗಂಧರ್ವನಾಗಿದ್ದೆ, ರೂಪಗರ್ವಿತನಾದಂತಹ ನನಗೆ ಅಂದರೆ ನನಗೆ ತುಂಬ ಚೆನ್ನಾಗಿರುವಂಥ ರೂಪ ಸೌಂದರ್ಯ ಇತ್ತಲ್ಲ, ಅದರಿಂದ ನನಗೆ ಗರ್ವ ಅಂದರೆ ಅಹಂಕಾರ ಇತ್ತು. ಆ ಅಹಂಕಾರದಿಂದ ತುಂಬಿದಂತಹ ನನ್ನನ್ನು ದೂರ್ವಾಸರು ಶಪಿಸ್ತಾರೆ, ಅಂದರೆ ಅವರು ನನಗೆ ಶಾಪ ಕೊಡ್ತಾರೆ. ಈಗ ನಿನ್ನ ಪಾದದರ್ಶನ ಆಯ್ತಲ್ವಾ, ಈಗ ಆ ಶಾಪದಿಂದ ನಾನು ಮುಕ್ತನಾಗಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಶ್ರೀರಾಮ ಹೇಳ್ತಾನೆ, ಎಲೆ ಗಂಧರ್ವನೇ, ನಾನು ಹೇಳೋದನ್ನು ಕೇಳು, ಬ್ರಹ್ಮಕುಲ ದ್ರೋಹಿಯನ್ನು ನೋಡಿ ನಾನು ಸಹಿಸೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಬ್ರಹ್ಮಕುಲ ಅಂತಂದರೆ ಬ್ರಾಹ್ಮಣರು, ಅವರ ದ್ರೋಹಿ, ಅವ್ರಿಗೇನಾದರೂ ದ್ರೋಹವನ್ನು ಬಗೆದಿರೋರು ಅವರು ಯಾರಾದರೂ ಆಗಿರಬಹುದು, ಅದನ್ನು ನಾನು ಸಹಿಸ್ಕೊಳ್ಳೋದಿಲ್ಲ. ನನ್ನನ್ನು ಬೇಕಾದರೂ ಬೈದರೂ ನಾನು ಸುಮ್ಮನೆ ಇರ್ತೀನಿ, ಆದರೆ ಬ್ರಾಹ್ಮಣರನ್ನು ಯಾರಾದರೂ ತೆಗಳಿದ್ರೆ ಅಥವಾ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ, ಅವರನ್ನು ನೋಯಿಸಿದ್ರೆ ಅಂಥದ್ದನ್ನು ನಾನು ಯಾವತ್ತೂ ಕೂಡ ಸಹಿಸೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.